ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಮಾರ್ಚ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಮಾರ್ಚ್ ಮಾಸದಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಕುಂಭರಾಶಿ ಮತ್ತು ಮೀನರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಇತರ ಗ್ರಹಗಳಾದಂತಹ ಕುಜ ಗ್ರಹ, ರಾಹು ಗ್ರಹ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ವಕ್ರ ಸಂಚಾರ ಕುಂಭರಾಶಿಯಲ್ಲಿ 20ನೇ ದಿನಾಂಕದವರೆಗೆ ಮಾಡಲಿದ್ದು, ಆ ನಂತರ ಕುಂಭರಾಶಿಯಲ್ಲಿಯೇ ನೇರ ಸಂಚಾರವನ್ನ ಮಾಡಲಿದ್ದು, ಶುಕ್ರ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ 2ನೇ ದಿನಾಂಕ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹವು ಸಂಚಾರ ಈಗಾಗಲೇ ಮಾಡ್ತಾ ಇದ್ದು, ಶನಿಗ್ರಹದ ಸಂಯೋಗದಲ್ಲಿ ಸೂರ್ಯಗ್ರಹ ಮತ್ತು ಶುಕ್ರ ಗ್ರಹಗಳ ಸಂಚಾರವು ಆಗಲಿದ್ದು, ಮಿಥುನ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ವಕ್ರ ಸಂಚಾರ 11ನೇ ದಿನಾಂಕದವರೆಗೆ ಪುನರ್ವಸು ನಕ್ಷತ್ರದಲ್ಲಿ ಆಗಲಿದ್ದು, 11ನೇ ದಿನಾಂಕದ ನಂತರ ಪುನರ್ವಸು ನಕ್ಷತ್ರದಲ್ಲಿಯೇ ನೇರ ಸಂಚಾರವನ್ನ ಗುರುಗ್ರಹ ಮಾಡಲಿದ್ದು, ಸಿಂಹ ರಾಶಿಯಲ್ಲಿ ಕೇತುಗ್ರಹದ ಸಂಚಾರ ಆಗಲಿದ್ದು, ಮಾರ್ಚ್ ಮಾಸದಲ್ಲಿ ಈ ಗ್ರಹಗಳ ಸಂಯೋಗ, ಈ ಗ್ರಹಗಳ ಸಂಘರ್ಷ 12 ರಾಶಿಯವರಿಗೆ ಯಾವ ರೀತಿ ಫಲಗಳನ್ನ ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮೇಷರಾಶಿಯವರಿಗೆ ಮಾರ್ಚ್ ಮಾಸದಲ್ಲಿ ರಾಶ್ಯಾಧಿಪತಿ ಕುಜಗ್ರಹ ಲಾಭಸ್ಥಾನ ಕುಂಭರಾಶಿಯಲ್ಲಿ ರಾಹುಗ್ರಹದೊಂದಿಗೆ ಸೂರ್ಯಗ್ರಹದೊಂದಿಗೆ ವಕ್ರ ಬುಧ ಗ್ರಹದೊಂದಿಗೆ ಶತಾಭಿಷ ನಕ್ಷತ್ರದಲ್ಲಿ ಪ್ರಾರಂಭದಲ್ಲಿ ರಾಹುವಿನ ಸಂಯೋಗದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಮೈಂಡ್ ಸೆಟ್, ನಿಮ್ಮ ಬಯಕೆಗಳು ಹೇಗಿರಲಿದೆ ಅಂದ್ರೆ ಯಶಸ್ಸಿನ ಅತಿಯಾದಂತಹ ಬಯಕೆಯನ್ನ ಹೊಂದಿರುವಂತೆ ಇಲ್ಲಿ ರಾಹುವಿನ ಪ್ರಭಾವ ಆಗುತ್ತೆ ಕುಜಗ್ರಹಕ್ಕೆ. ಹಾಗಾಗಿ ನಿಮ್ಮ ಆಲೋಚನೆಗಳು ಅದರ ಬಗ್ಗೆ ಯೋಚಿಸ್ತಾ ಇರುತ್ತೆ, ಆ ರೀತಿಯ ಮೈಂಡ್ ಸೆಟ್ ಇರುತ್ತೆ. ಬುಧ ಗ್ರಹ ವಕ್ರ ಆಗಿರೋದ್ರಿಂದ ನಿಮ್ಮ ಆಲೋಚನೆಗಳನ್ನ ಮತ್ತೆ ಮತ್ತೆ ನೀವು ರೀಚೆಕ್ ಮಾಡ್ಕೊಳ್ತಾ ಇರ್ತೀರಾ. ಯಶಸ್ಸಿಗಾಗಿ ಪ್ರಯತ್ನವನ್ನ ಪಡುವಂತೆ, ಬಹಳ ದೊಡ್ಡದಾದಂತಹ ಯೋಜನೆಗಳನ್ನ ಮಾಡುವಂತೆ, ಅದರ ಬಗ್ಗೆ ಆಸೆ ಆಲೋಚನೆಗಳು ನಿಮ್ಮಲ್ಲಿ ಉತ್ಪತ್ತಿಯಾಗುವಂತೆ ಇಲ್ಲಿ ಯಶಸ್ಸಿನ ಬಯಕೆಯನ್ನ ರಾಹು ಪ್ರಭಾವವನ್ನ ಮಾಡ್ತಾರೆ. ಲಾಭಸ್ಥಾನದಲ್ಲಿ ರಾಶ್ಯಾಧಿಪತಿ ಸಂಚರಿಸುವುದು ಒಳ್ಳೆಯದೇ, ಆದರೆ ಶತಾಭಿಷ ನಕ್ಷತ್ರದಲ್ಲಿ ರಾಹು ಸಂಯೋಗದಲ್ಲಿ ಸಂಚರಿಸುವುದರಿಂದ ರಾಹುವಿನ ಪ್ರಭಾವ ನಿಮ್ಮ ರಾಶ್ಯಾಧಿಪತಿಯ ಮೇಲೆ ಆಗುತ್ತೆ. ನಿಮ್ಮ ಆಲೋಚನೆಗಳಲ್ಲಿ ದ್ವಂದ್ವ ಇರುತ್ತೆ, ಕ್ಲಾರಿಟಿ ಇರೋದಿಲ್ಲ. ರಾಹುವಿನ ಪ್ರಭಾವದಿಂದ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಭ್ರಮೆಗೆ ಒಳಪಡಿಸುತ್ತೆ, ಊಹೆಗಳನ್ನ ಮಾಡಿಕೊಳ್ಳುವಂತೆ ಈ ಗ್ರಹದ ಪ್ರಭಾವ ಆಗ್ತಾ ಇರುತ್ತೆ. ಅತಿಯಾದಂತಹ ಆಸೆಯಿಂದ ಇನ್ವೆಸ್ಟ್ಮೆಂಟ್ ಮಾಡುವವರಾಗಿದ್ದರೆ ನಿಮಗೆ ಈ ರಿಸ್ಕ್ ಅನ್ನ ಇಲ್ಲಿ ತಂದು ಕೊಡುತ್ತೆ. ಏಕೆಂದ್ರೆ ಅತಿ ಇನ್ವೆಸ್ಟ್ಮೆಂಟ್ ಅಥವಾ ಅತಿಯಾದ ಬಯಕೆ ಇದ್ದಾಗ ನಿಮ್ಮ ದಶಾಭುಕ್ತಿಗಳನ್ನ ನೀವು ಪರಿಶೀಲಿಸಿಕೊಳ್ಬೇಕಾಗುತ್ತೆ. ಗೋಚಾರದಲ್ಲಿ ನಿಮ್ಮ ಹಣ ಬರುವಿಕೆಗೆ ಪಡೆದುಕೊಳ್ಳಬಹುದಾದಂತಹ ಲಾಭಕ್ಕೆ ದ್ವಿತೀಯಾಧಿಪತಿಯಾದಂತಹ ಶುಕ್ರ ಗ್ರಹ 12ನೇ ಸ್ಥಾನ ವ್ಯಯಸ್ಥಾನದಲ್ಲಿ ಉಚ್ಚ ಆಗಿ ಸಂಚಾರ ಆಗ್ತಾರೆ. ಈ ಮಾಸದಲ್ಲಿ ಲಾಭಾಧಿಪತಿಯಾದಂತಹ ಶನಿಗ್ರಹವು ವ್ಯಯಸ್ಥಾನದಲ್ಲಿ ಸಂಚರಿಸ್ತಾರೆ. ವ್ಯಾಪಾರ ವ್ಯವಹಾರ ಸ್ಥಾನಾಧಿಪತಿಯಾದಂತಹ ಶುಕ್ರ ಗ್ರಹವು 12ನೇ ಸ್ಥಾನದಲ್ಲಿ ಸಂಚರಿಸ್ತಾರೆ. ಪಂಚಮಾಧಿಪತಿ ಸೂರ್ಯಗ್ರಹವು 12ನೇ ಸ್ಥಾನವನ್ನ ಪ್ರವೇಶಿಸ್ತಾರೆ. ಹಾಗಾಗಿ ನಿಮ್ಮ ಅತಿಯಾದಂತಹ ಬಯಕೆಗಳ ಬಗ್ಗೆ ಸರಿಯಾದಂತಹ ನಿರ್ಧಾರಗಳಿರಬೇಕಾಗತ್ತೆ. ರಿಸ್ಕಿ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಮಾಡಬಾರದು ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲಿಯೂ ಬದಲಾವಣೆಗಳನ್ನ ಮಾಡಿಕೊಳ್ಳುವಾಗಲೂ ಸ್ವಲ್ಪ ಪ್ರಾರಂಭದ ದಿನಗಳಲ್ಲಿ ಡಿಲೇ ಮಾಡಿ 20ನೇ ದಿನಾಂಕದ ನಂತರದಲ್ಲಿ ನೀವು ತೆಗೆದುಕೊಳ್ಳಬಹುದು. ಯಾಕಂದ್ರೆ ಪೂರ್ವಭಾದ್ರ ನಕ್ಷತ್ರವನ್ನ ಕುಜಗ್ರಹ ಪ್ರವೇಶಿಸ್ತಾರೆ. ಅಲ್ಲಿ ರಾಹುವಿಗೂ ಇಲ್ಲಿ ನಿಮ್ಮ ರಾಶ್ಯಾಧಿಪತಿಗೂ ಸ್ವಲ್ಪ ಅಂತರ ಬರ್ತಾ ಹೋಗುತ್ತೆ. ಮತ್ತು ಬುಧ ಗ್ರಹವು ವಕ್ರ ಸಂಚಾರದಿಂದ ನೇರ ಸಂಚಾರವನ್ನ ಆರಂಭಿಸ್ತಾರೆ. ಇಲ್ಲಿ ನೇರ ಸಂಚಾರ ಮಾಡುವಂತಹ ಬುಧ ಗ್ರಹದಿಂದ ಇಲ್ಲಿ ಮಾಸದ ಕೊನೆಯಲ್ಲಿ ತೃತೀಯಾಧಿಪತಿಯಾಗಿ ಒಡಹುಟ್ಟಿದ
ಹುಟ್ಟಿದವರಿಂದ ಏನಾದರೂ ಬರಬಹುದಾದಂತಹ ಲಾಭ ಬರಬಹುದು. ಹಾಗೆಯೇ ಶತ್ರು ಸ್ಥಾನಾಧಿಪತಿ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಶತ್ರುಗಳಿಂದ ಏನಾದರೂ ಲಾಭದ ವಿಷಯಗಳು ನಿಮಗೆ ಅನುಕೂಲ ಆಗಬಹುದು. ಹಾಗೆಯೇ ಕುಜಗ್ರಹ ಕುಜನ ಕಾರಕತ್ವ ಸಂಬಂಧಪಟ್ಟಂತೆ ಭೂಮಿ ಇಂತಹ ವ್ಯವಹಾರಗಳಿಗೂ ಇಲ್ಲಿ ಶುಭ ಅನುಕೂಲದ ಫಲವನ್ನ ಇಲ್ಲಿ ಕುಜಗ್ರಹ ನಿಮಗೆ ಲಾಭ ಸ್ಥಾನದಲ್ಲಿ ಫಲವನ್ನ ನೀಡುವಂತಹ ಹೆಚ್ಚಿನ ಒಂದು ಫಲಗಳಿವೆ. ಆದರೆ ಯಾರ್ಯಾರು ಯಾವ ಕೆಲಸಕ್ಕೆ ಪ್ರಯತ್ನವನ್ನ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯವಾಗಿದೆ. ಮತ್ತು ಈ ಗೋಚಾರದ ಫಲಗಳು ಸಿಗುವುದು ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ದಶಾ ಭುಕ್ತಿ ನಿಮಗೆ ನಡೀತಾ ಇರುತ್ತೆ ಆ ಭುಕ್ತಿಗೆ ಅನುಗುಣವಾಗಿ ಅದರ ಆಧಾರಿತವಾಗಿ ಗೋಚಾರದ ಗ್ರಹಗಳು ನಿಮಗೆ ಫಲವನ್ನ ನೀಡುತ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿ ಪಾಲುದಾರಿಕೆಯ ವೃತ್ತಿಯನ್ನ ಮಾಡುವವರಿಗೆ ಸಪ್ತಮಾಧಿಪತಿಯಾದಂತಹ ಶುಕ್ರ ಗ್ರಹ ವ್ಯಯಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ನಡುವೆ ಸಂಘರ್ಷಗಳಾಗುತ್ತೆ. ಅಷ್ಟು ಒಳ್ಳೆಯ ಫಲಗಳನ್ನು ಈ ಮಾಸದಲ್ಲಿ ಶುಕ್ರ ಗ್ರಹ ನೀಡೋದಿಲ್ಲ. ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿಯೂ ಅಹಂ ಇಲ್ಲಿ ಮತ್ತು ಸಡನ್ ನಿರ್ಧಾರಗಳನ್ನು ಮಾಡುವಂತೆಯೂ ರಾಹುವಿನ ಕುಜನ ಕಂಜಕ್ಷನ್ ಸಂಘರ್ಷ ಇಲ್ಲಿ ಪ್ರಭಾವವನ್ನ ಮಾಡುತ್ತೆ. ಹಾಗಾಗಿ ನಿಮ್ಮ ಆಪೋಸಿಟ್ ಇರುವವರಿಗೆ ಎದುರಾಳಿ ಆಗ್ಬೋದು, ಪತ್ನಿ ಆಗ್ಬೋದು, ಪಾರ್ಟ್ನರ್ ಆಗ್ಬೋದು, ಯಾರೇ ಆಗ್ಬೋದು, ನಿಮ್ಮ ಕೆಲವು ವಿಷಯಗಳು ಅವರಿಗೆ ಸೆಟ್ ಆಗಲ್ಲ, ಅವರ ವಿಷಯಗಳು ನಿಮಗೆ ಸೆಟ್ ಆಗಲ್ಲ. ಈ ರೀತಿ ಈ ಸಂಘರ್ಷದಿಂದ ಇಲ್ಲಿ ನಿಮಗೆ ಅಶುಭ ಫಲಗಳನ್ನ ಈ ಗ್ರಹಗಳು ನೀಡ್ತಾರೆ. ಸರ್ಕಾರಿ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ, ಉನ್ನತ ಅಧಿಕಾರ ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಸೂರ್ಯಗ್ರಹ 12ನೇ ಸ್ಥಾನವನ್ನ ಪ್ರವೇಶ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂಘರ್ಷಗಳು ಇರುತ್ತೆ, ಅಡೆತಡೆಗಳು ಆಗ್ತಾ ಇರುತ್ತೆ. ಶನಿ ಗ್ರಹದ ಸಂಯೋಗದಲ್ಲಿ ಸೂರ್ಯಗ್ರಹದ ಸಂಚಾರವು ಆಗೋದ್ರಿಂದ ಮುಖ್ಯವಾದಂತಹ ನಿರ್ಧಾರಗಳಿಗೆ ಕುಜಗ್ರಹದ ಸಂಚಾರ ಇದನ್ನ ನೀವು ತಿಳಿದುಕೊಂಡು ನೀವು ಮುಖ್ಯವಾಗಿ ನಿರ್ಧಾರಗಳನ್ನ ಮಾಡಬೇಕಾಗುತ್ತೆ. ಏಕೆಂದ್ರೆ ಕುಜಗ್ರಹ ಕುಂಭರಾಶಿಯನ್ನ ನಂತರದಲ್ಲಿ ಮೀನರಾಶಿಯನ್ನ ಪ್ರವೇಶ ಮಾಡ್ತಾರೆ, ಅದು ನಿಮಗೆ ವ್ಯಯಸ್ಥಾನ ಆಗುತ್ತೆ. ಹಾಗಾಗಿ ಮುಖ್ಯ ನಿರ್ಧಾರಗಳಿಗೆ 2-3 ತಿಂಗಳ ಕಾಲ ಕುಜನ ಪ್ರಭಾವ ಮತ್ತು ಇತರ ಗ್ರಹಗಳ ಪ್ರಭಾವವನ್ನು ತಿಳಿದುಕೊಂಡು ನಿಮ್ಮ ದಶಾಭುಕ್ತಿಗಳನ್ನ ನೀವು ಪರಿಶೀಲಿಸಿಕೊಂಡು ಮುಖ್ಯ ನಿರ್ಧಾರಗಳನ್ನ ನೀವು ಮಾಡಬೇಕಾಗುತ್ತೆ. ಪರಿಹಾರದ ವಿಷಯದಲ್ಲಿ ಕುಜಗ್ರಹಕ್ಕೆ ಮತ್ತು ರಾಹು ಗ್ರಹಕ್ಕೆ ಪರಿಹಾರವನ್ನ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ಕುಜನಿಗೆ ಸುಬ್ರಹ್ಮಣ್ಯನಿಗೆ ನಿತ್ಯಲು ಕೆಂಪು ಹೂವು ಅರ್ಪಣೆ ಮಾಡೋದ್ರಿಂದ, ಪ್ರಾರ್ಥನೆಗಳನ್ನ ಮಾಡೋದ್ರಿಂದ, ಸ್ತೋತ್ರಗಳನ್ನ ಪಠನೆ ಮಾಡೋದ್ರಿಂದ ಇಲ್ಲಿ ರಾಹುವಿನ ಪ್ರಭಾವವು ಕಡಿಮೆಯಾಗುತ್ತೆ. ಇಲ್ಲಿ ಕುಜನ ಪ್ರಭಾವಕ್ಕೆ ಇಲ್ಲಿ ಸುಬ್ರಹ್ಮಣ್ಯನ ಅನುಗ್ರಹ ನಿಮಗೆ ಸಿಕ್ಕಿದಂತಾಗುತ್ತೆ. ಏಕೆಂದ್ರೆ ಇಲ್ಲಿ ರಾಹು ದೋಷವು ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಪರಿಹಾರ ಆಗೋದ್ರಿಂದ ಸುಬ್ರಹ್ಮಣ್ಯನಿಗೆ ನೀವು ಪ್ರಾರ್ಥನೆ ಮಾಡೋದ್ರಿಂದ, ನಿತ್ಯಲು ಕೆಂಪು ಹೂವು ಅರ್ಪಣೆ ಮಾಡೋದ್ರಿಂದ ನಿಮಗೆ ಬರಬಹುದಾದಂತಹ ಸಮಸ್ಯೆಗಳು ಅವಾಯ್ಡ್ ಆಗುತ್ತೆ. ಮತ್ತು ಸೂರ್ಯ 12ನೇ ಸ್ಥಾನವನ್ನ ಪ್ರವೇಶಿಸ್ತಾ ಇರೋದ್ರಿಂದ ಮುಖ್ಯ ಅಧಿಕಾರ ಯೋಗದಲ್ಲಿರುವಂತಹ ವ್ಯಕ್ತಿಗಳು ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ಸೂರ್ಯನನ್ನ ಪ್ರಾರ್ಥನೆ ಮಾಡಬೇಕಾಗುತ್ತೆ. ನಿಮಗೆ ಅಪಾಯ ಏನಾದರೂ ನಿಮಗೆ ಹೆಚ್ಚಿನ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂತಹ ಮೈಂಡ್ ಅಂದ್ರೆ ಪ್ರಜ್ಞೆ ನಿಮಗೇನಾದ್ರೂ ಬರ್ತಾ ಇದ್ರೆ ನಿತ್ಯಲು ಓಂ ನಮಃ ಶಿವಾಯ ಮಂತ್ರವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ, ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.